ಪ್ರೀತಿ ನಿರಾಕರಿಸಿದ್ಲು ಅನ್ನುವ ಕಾರಣಕ್ಕಾಗಿ ಯುವತಿಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡಲಾಗಿದೆ. ಯುವತಿಗೆ ಶೂಟ್ ಮಾಡೋದಕ್ಕೆ ಹೋಗಿದ್ದ ಪ್ರಿಯಕರ ಇದೀಗ ಅರೆಸ್ಟ್ ಆಗಿದ್ದು ನೆಲಮಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಕೆ ಲವ್ ಮಾಡೋದಕ್ಕೆ ನಿರಾಕರಿಸಿದ್ಲು ಅನ್ನುವ ಕಾರಣಕ್ಕಾಗಿ ತನ್ನ ಪ್ರಿಯತಮೆಯನ್ನೇ ಈತ ಶೂಟ್ ಮಾಡೋದಕ್ಕೆ ಹೋಗಿದ್ದಾನೆ. ಈ ಪ್ರಿಯಕರ ಇದೀಗ ಈತ ಜೈಲು ಪಾಲಾಗಿದ್ದಾನೆ. ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ನೆಲಮಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಮಲ್ಲಾಪುರದಲ್ಲಿ ಪಿಸ್ತೂಲ್ ಹಿಡಿದು ಶುಭಾಂಶು ಓಡಾಡ್ತಾ ಇದ್ದ. 3 ಬಾರಿ ಶೂಟ್ಔಟ್ ಕೂಡ ಮಾಡಿದ್ರ ಬಗ್ಗೆ ಖಾಕಿ ಮಾಹಿತಿಯನ್ನ ಪಡ್ಕೊಳ್ಳುತ್ತೆ. ಅದೃಷ್ಟವಶಾತ್ ಯುವತಿಗೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆರೋಪಿ ಶುಭಾಂಶನಿಂದ ಈಗಾಗಲೇ ಪೊಲೀಸರು ಪಿಸ್ತೂಲನ್ನ, ಬುಲೆಟ್ ಅನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಯುವತಿಯನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದು, ಈತ ಆಕೆ ಒಪ್ಕೊಂಡಿಲ್ಲ ನನ್ನನ್ನು ಲವ್ ಮಾಡೋದಕ್ಕೆ ಅಂತ ಹೇಳಿ ಶೂಟ್ಔಟ್ ಮಾಡೋದಕ್ಕೆ ಹೋಗಿದ್ದಾನೆ. ಆಕೆಯನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತ ಯಾವ ರೀತಿಯಾಗಿ ಈ ಒಂದು ಆಕೆಯನ್ನು ಸಾಯಿಸೋದಕ್ಕೆ ಪ್ರಯತ್ನಿಸಿದ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ನನಗೆ ಸಿಗದವಳು ಬೇರೆ ಯಾರಿಗೂ ಸಿಗಬಾರ್ದು ಅನ್ನುವಂತಹ ಮನಸ್ಥಿತಿ ಇತ್ತ ಈತನಿಗೆ ಗೊತ್ತಿಲ್ಲ. ಅದೇ ಕಾರಣಕ್ಕಾಗಿ ಶೂಟ್ ಮಾಡೋದಕ್ಕೆ ಕೂಡ ಹೋಗಿದ್ದ. ಆದರೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆತನ ಬಳಿ ಇದ್ದಂತಹ ಬುಲೆಟ್ ಆಗಿರ್ಬೋದು, ಪಿಸ್ತೂಲನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಆರೋಪಿ ಶುಭಾಂಶುವನ್ನ ಈಗ ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಪೊಲೀಸರು. ಇನ್ನು ಆತ ಯಾರಿಗೆ ಈ ರೀತಿಯಾಗಿ ತೊಂದರೆಯನ್ನು ಕೊಡ್ತಾ ಇದ್ದ, ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆ ಯುವತಿಯನ್ನು ಕೂಡ ಇದೀಗ ಪೊಲೀಸರು ವಿಚಾರಣೆಗೆ ಮುಂದಾಗಿದ್ದಾರೆ. ಆಕೆ ಬಳಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈತ ಯಾರು, ಎಷ್ಟು ಟೈಮ್ನಿಂದ ಆಕೆಗೆ ಈ ರೀತಿಯಾಗಿ ಪೀಡಿಸ್ತಾ ಇದ್ದ, ಜೊತೆಗೆ ಸಾಯಿಸೋದಕ್ಕೆ ಈತ ಪ್ರಯತ್ನ ಪಟ್ಟಿರೋದು, ಆತನಿಗೆ ಎಲ್ಲಿ ಸಿಕ್ತು ಈ ಪಿಸ್ತೂಲು? ನವಿತಾ, ಕಳೆದ 2 ದಿನಗಳ ಮುಂಚೆ ನಡೆದಿರುವಂತ ಘಟನೆ ಇದು. ಆ ಒಂದು ಏರಿಯಾದಲ್ಲಿ, ಅಂದ್ರೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಯುವತಿಯ ಮನೆಯ ಏರಿಯಾದಲ್ಲಿ ಈತ ಈ ರೀತಿಯಾಗಿ ಅನುಮಾನಾಸ್ಪದವಾಗಿ ಗನ್ನ ಇಟ್ಕೊಂಡು ಓಡಾಡ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಅದನ್ನ ನೋಡ್ಬಿಟ್ಟು ಆತನ ವಿಚಿತ್ರ ವರ್ತನೆಯಿಂದ ಗಾಬರಿಗೊಂಡಿರ್ತಾರೆ. ಜೊತೆಗೆ ಸ್ಥಳೀಯರು ಆತನನ್ನ ತಡೆಯುವಷ್ಟರಲ್ಲಿ ಈತ ಕೈಯಲ್ಲಿ ಗನ್ ಇರೋದ್ರಿಂದ ಆತನ ಬಳಿ ಹೋಗೋದಕ್ಕೂ ಕೂಡ ಹೆದರ್ಕೊಳ್ಳುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುತ್ತೆ. ಯಾವಾಗ ಈತ 1 ಅಥವಾ 2ರಿಂದ 3 ಬಾರಿ ಆತ ಶೂಟ್ ಮಾಡಿದಾನೆ ಅಂತ ಹೇಳಿ ಹೇಳಲಾಗ್ತಿದೆ. ಆ ಒಂದು ಶಬ್ದ ಬಂದ ಕೂಡಲೇ ಪೊಲೀಸರಿಗೆ 112ಗೆ ಕರೆ ಮಾಡುವಂತ ಕೆಲಸವನ್ನ ಸ್ಥಳೀಯರು ಮಾಡ್ತಾರೆ. ಕೂಡಲೇ ಹೊಯ್ಸಳ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅದೃಷ್ಟವಶಾತ್ ಆ ಯುವತಿಗೆ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಆತ ಶೂಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಬೇರೆ ಕಡೆ ಗುಂಡು ಬಿದ್ದಿದೆ ಅಂತ ಹೇಳಿ ಹೇಳಲಾಗ್ತಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. CCTV ಫುಟೇಜ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಆರೋಪಿಯ ಚಲನವಲನ ಮತ್ತೆ ಆತ ಗನ್ ಇಟ್ಕೊಂಡು ಓಡಾಡಿರುವಂತದ್ದು ಕೂಡ ಪತ್ತೆಯಾಗಿದೆ, ರೆಕಾರ್ಡ್ ಆಗಿದೆ. ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಯುವತಿ ಈತನ ಲವ್ ಅನ್ನ ತಿರಸ್ಕರಿಸಿದಕ್ಕೆ, ಅಂದ್ರೆ ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಈ ರೀತಿಯಾಗಿ ವರ್ತನೆ ಮಾಡಿದ್ದ, ಈ ರೀತಿಯಾಗಿ ಆಕೆಯನ್ನ ಸಾಯಿಸುವಂತ ಮನಸ್ಥಿತಿಯಿಂದ ಪಿಸ್ತೂಲ್ ಅನ್ನ ತೆಗೆದುಕೊಂಡು ಹೋಗಿದ್ದ ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಈತ ಪಿಸ್ತೂಲ್ ಅನ್ನ ಎಲ್ಲಿಂದ ತೆಗೆದುಕೊಂಡು ಬಂದ, ಮತ್ತೆ ಈ ರೀತಿಯಾಗಿ ಮನಸ್ಥಿತಿ ಯಾಕೆ ಬಂತು, ಆತನ ಹಿನ್ನೆಲೆ ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಮತ್ತೆ ಆ ಯುವತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ಇವರಿಬ್ಬರ ಮಧ್ಯೆ ಹೇಗೆ ಪರಿಚಯ ಆಯ್ತು, ಯಾವಾಗಿಂದ ಮುಂಚೆ ಇವ್ರು ಲವ್ ಮಾಡ್ತಿದ್ರ, ಅಥವಾ ಈ ಮಧ್ಯೆ ಇವರಿಬ್ಬರ ಮಧ್ಯೆ ಏನೆಲ್ಲ ಗಲಾಟೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ತನಿಖೆಯನ್ನ ಪೊಲೀಸರು ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ. ಈತ ತನ್ನ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವ ಕಾರಣಕ್ಕಾಗಿ ಆಕೆಯನ್ನೇ ಸಾಯಿಸೋದಿಕ್ಕೆ ಅಂತ ಹೊರಟವ. ಆದರೆ ಈತನ ಕೈಯಲ್ಲಿ ಪಿಸ್ತೂಲನ್ನು ಇದ್ದಿದ್ದಂತಹ ಗಮನಿಸಿದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಆತ 3 ಬಾರಿ ಈ ರೀತಿಯಾಗಿ ಶೂಟ್ ಮಾಡಿದ್ದ ಅನ್ನುವಂತಹ ಮಾಹಿತಿಯನ್ನ ಸ್ಥಳೀಯರು ಕೊಟ್ಟಿದ್ದಾರೆ. ಈತನ ಹಿನ್ನೆಲೆ ಏನು, ಈತ ಎಲ್ಲಿ ಅವನು ಅನ್ನೋದರ ಬಗ್ಗೆ ಈಗಾಗಲೇ ಪೊಲೀಸರು ಈತನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರಾಣಾಪಾಯದಿಂದ ಆಕೆ ಪಾರಾಗಿದ್ದಾಳೆ. ಈತ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಅಲ್ಲಿ ಇಲ್ಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದ್ದು, ಪ್ರೀತಿಯನ್ನ ನಿರಾಕರಿಸಿದಂತಹ ಕಾರಣಕ್ಕಾಗಿ ಈತ ಆಕೆಯನ್ನ ಸಾಯಿಸೋದಕ್ಕೆ ಹೊರಟಿರುವಂತಹ ಆತನ ಮನಸ್ಥಿತಿಯ ಬಗ್ಗೆ ಕೂಡ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇಷ್ಟರ ಮಟ್ಟಿಗೆ ಈತ ಈ ರೀತಿಯಾಗಿ ಕ್ರೂರವಾಗಿ ವರ್ತನೆ ಮಾಡೋದಕ್ಕೆ ಏನು ಕಾರಣ, ಈ ಹಿಂದೆ ಏನಾದ್ರೂ ಇವರಿಬ್ರು ಲವ್ ಮಾಡ್ತಾ ಇದ್ರ, ಆ ನಂತರ ಆಕೆ ಏನಾದ್ರೂ ತಿರಸ್ಕರಿಸಿ ಹೋದ್ಲಾ, ಅಥವಾ ಆಕೆಗೆ ಯಾವುದೇ ಇಷ್ಟ ಇಲ್ಲದೆ ಈತನೇ ಈ ರೀತಿಯಾಗಿ ಬಲವಂತವಾಗಿ ಲವ್ ಮಾಡೋದಕ್ಕೆ ಆಕೆಯನ್ನ ಒತ್ತಾಯ ಮಾಡ್ತಾ ಇದ್ನ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈತನ ಕೈಯಲ್ಲಿ ಪಿಸ್ತೂಲ್ ಹಿಡಿತಾ ಇದ್ದಿದ್ದನ್ನ ಅಥವಾ
ಆತ ಓಡಾಡ್ತಾ ಇದ್ದಿದ್ದನ್ನ ಗಮನಿಸಿದ ಸ್ಥಳೀಯರು 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡ್ತಾರೆ. ಆತನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಲವ್ ವಿಚಾರಕ್ಕೆ ಈತ ಈ ಒಂದು ಕೃತ್ಯವನ್ನ ಮಾಡೋದಕ್ಕೆ ಹೊರಟಿದ್ದ. ಒಂದು ವೇಳೆ ಆಕೆ ಸಿಕ್ಕಿದ್ದಿದ್ರೆ ಆಕೆಯ ಪ್ರಾಣವನ್ನೇ ತೆಗೆಯುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಈತನನ್ನ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಈತನ ಹಿನ್ನೆಲೆಯ ಬಗ್ಗೆ, ಜೊತೆಗೆ ಈತನ ಮನಸ್ಥಿತಿಯ ಬಗ್ಗೆ. ಶೂಟ್ ಮಾಡೋದಕ್ಕೆ ಹೋದಂತವನ ಈಗ ಅರೆಸ್ಟ್ ಆಗುವಂತಹ ಘಟನೆ ನಡೆದಿದೆ.